ಕಥೆಗಿಂತ ಪಾತ್ರಗಳು ಮತ್ತು ಕಾಮಿಡಿಯೇ ಒಂದು ಸಿನಿಮಾವನ್ನು ಗೆಲ್ಲಿಸಬಹುದಾ? ಅದಕ್ಕೆ ಉತ್ತರವೇ ಮದರ್ ಪ್ರಾಮಿಸ್ ಸಿನಿಮಾ. ಪೂರ್ಣಚಂದ್ರ ಮೈಸೂರು ನಿರ್ದೇಶನದ ಈ ಸಿನಿಮಾದಲ್ಲಿ ಡಾಲಿ ಧನಂಜಯ್ ಪ್ರಮುಖ ಪಾತ್ರದಲ್ಲಿ ಕಾಣಿಸಿಕೊಂಡಿದ್ದಾರೆ. ಕತೆ ವಿಷಯಕ್ಕೆ ಬಂದರೆ, ಬೆಟ್ಟಿಂಗ್ನಲ್ಲಿ ಹಣ ಕಳೆದುಕೊಂಡ ರಾಂಡಿ, ಕೆಲಸಕ್ಕೆ ಬೆಂಗಳೂರಿಗೆ ಬರುವ ಹುಡುಗರು, ಎರಡು ವಿಚಿತ್ರ ಗ್ಯಾಂಗುಗಳು, ಇವರೆಲ್ಲ ಒಂದೇ ಸಮಸ್ಯೆಯಲ್ಲಿ ಹೇಗೆ ಸಿಕ್ಕಿ ಹಾಕಿಕೊಳ್ಳುತ್ತಾರೆ ಅನ್ನೋದೇ ಚಿತ್ರದ ಕತೆ. ಈ ಸಿನಿಮಾದ ದೊಡ್ಡ ಪ್ಲಸ್ ಅಂದರೆ ಅದು ಸಿಚುವೇಶನಲ್ ಕಾಮಿಡಿ, ಕ್ರೇಜಿ ಕ್ಯಾರೆಕ್ಟರ್ಗಳು ಮತ್ತು ಒನ್ ಲೈನರ್ ಡೈಲಾಗ್ಗಳು. ಪಾತ್ರದ ಹೆಸರುಗಳಂತೂ ವಿಚಿತ್ರವಾಗಿದೆ. ದೊನ್ನೆ ಬಿರಿಯಾನಿ, ಮ್ಯಾಗಿ, ಜಿಲೇಬಿ, ಗುಲ್ಕನ್, 7 ಅಪ್ ಎನ್ನುವ ಪಾತ್ರಗಳು ಥಿಯೇಟರ್ನಲ್ಲಿ ಸಖತ್ ನಗಿಸ್ತವೆ ಮತ್ತು ಮಜಾ ಕೊಡ್ತವೆ. ಇನ್ನು ಈ ಚಿತ್ರದಲ್ಲಿ ತೋರಿಸಿರುವ ಬೆಂಗಳೂರು ನಮ್ಮ ಬೆಂಗಳೂರಲ್ಲ, ಒಂದು ಸುಂದರವಾದ ಕಾಲ್ಪನಿಕ ಬೆಂಗಳೂರನ್ನೇ ಸೃಷ್ಟಿಸಿದ್ದಾರೆ ನಿರ್ದೇಶಕರು. ಬನಶಂಕರಿ ಬೀಚ್ ಮತ್ತು ನಾಗರಬಾವಿ ಪೋರ್ಟ್ ಎನ್ನುವ ಜಾಗಗಳು ಚಿತ್ರಕ್ಕೆ ಹೊಸ ಫೀಲ್ ಕೊಡುತ್ತೆ. ಸಿನಿಮಾದ ಬೆಸ್ಟ್ ಪಾರ್ಟ್ ಬಂದು ಕ್ಲೈಮ್ಯಾಕ್ಸ್. ತುಂಬ ಚೆನ್ನಾಗಿ ಬರ್ಕೊಂಡಿದ್ದಾರೆ ನಿರ್ದೇಶಕರು. ಅದನ್ನು ಭಾವನಾತ್ಮಕವಾಗಿ ತೆರೆ ಮೇಲೆ ತಂದಿದ್ದಾರೆ. ಶಿಕ್ಷಕರು ಮತ್ತು ವಿದ್ಯಾರ್ಥಿಗಳಲ್ಲಿರುವ ಇನ್ನೋಸೆನ್ಸ್, ಭಕ್ತಿ ತೆರೆ ಮೇಲೆ ತುಂಬ ಚೆನ್ನಾಗಿ ಅದ್ಭುತವಾಗಿ ತಂದಿದ್ದಾರೆ ನಿರ್ದೇಶಕರು. ಹಾಗೆ ತುಂಬ ಚೆನ್ನಾಗಿ ಅಭಿನಯಿಸಿದ್ದಾರೆ. ಒಂದೊಳ್ಳೆ ಮೆಸೇಜನ್ನು ಕೊಟ್ಟಿದ್ದಾರೆ. ಬಹುತೇಕ ಎಲ್ಲ ಕಲಾವಿದರ ಕಾಮಿಡಿ ಟೈಮಿಂಗ್ ಚೆನ್ನಾಗಿ ವರ್ಕ್ ಆಗಿದೆ. ಡಾಲಿ ಧನಂಜಯ್ ಅವರ ಪಾತ್ರ ಗಂಭೀರವಾಗಿದೆ, ತುಂಬ ಚೆನ್ನಾಗಿ ಅಭಿನಯಿಸಿದ್ದಾರೆ. ಸ್ಕ್ರೀನ್ ಪ್ರೆಸೆನ್ಸ್ ತುಂಬ ಚೆನ್ನಾಗಿದೆ. ಹಾಗೆ ಎಲ್ಲ ಕಲಾವಿದರ ಅಭಿನಯ ಚೆನ್ನಾಗಿದೆ. ಇನ್ನೊಂದು ಪ್ಲಸ್ ಪಾಯಿಂಟ್ ಅಂದರೆ ಮ್ಯೂಸಿಕ್. ಈ ಸಿನಿಮಾಗೆ ಮ್ಯೂಸಿಕ್ ತುಂಬಾ ಚೆನ್ನಾಗಿ ವರ್ಕ್ ಆಗಿದೆ. ಮೈನಸ್ ಅಂದರೆ ಮೊದಲು ಭಾಗ ಸ್ವಲ್ಪ ನಿಧಾನ, ಸ್ಲೋ ನರೇಷನ್ನು, ಕತೆಗೆ ಸ್ಪಷ್ಟವಾದ ಗುರಿ ಇಲ್ಲದೆ ಕೆಲವು ದೃಶ್ಯಗಳು ರ್ಯಾಂಡಮ್ ಆಗಿ ಸಾಗಿಸ್ತವೆ. ಎರಡನೇ ಭಾಗದಲ್ಲಿ ಸ್ಕ್ರೀನ್ ಪ್ಲೇ ಸ್ವಲ್ಪ ಗೊಂದಲವಾಗುತ್ತೆ. ಇನ್ನು ಚಿತ್ರದ ಟೈಟಲ್ಗೆ ಇನ್ನಷ್ಟು ಬಲವಾದ ಜಸ್ಟಿಫಿಕೇಶನ್ ಕೊಡ್ಬೋದಿತ್ತು. ಒಟ್ಟಾರೆಯಾಗಿ ಲಾಜಿಕ್ ಮತ್ತು ಗಟ್ಟಿಯಾದ ಕತೆ ಹುಡುಕದೆ ನಗುತ್ತಾ ಎಂಜಾಯ್ ಮಾಡಬೇಕು ಅನ್ನೋರಿಗೆ ಒಂದೊಳ್ಳೆ ಕ್ಲೀನ್ ಕಾಮಿಡಿ ಎಂಟರ್ಟೈನರ್. ಕುಟುಂಬ ಮತ್ತು ಸ್ನೇಹಿತರ ಜೊತೆ ಥಿಯೇಟರ್ನಲ್ಲಿ ಪಕ್ಕಾ ನೋಡುವುದು. ನೀವು ಸಿನಿಮಾ ನೋಡಿದರೆ ನಿಮ್ಗೆ ಯಾವ ಪಾತ್ರ ಇಷ್ಟ ಆಯಿತು ಅನ್ನೋದನ್ನು ಕಮೆಂಟ್ ಮಾಡಿ. ಇಂತಹ ಕನ್ನಡ ಸಿನಿಮಾ ರಿವ್ಯೂಗಳಿಗಾಗಿ ಒಳಕಿಂಡಿ ಕ್ರಿಯೇಷನ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ.